ಬಳ್ಳಾರಿ ಜಿಲ್ಲಾ ಮಹಿಳಾ ಕ್ರಿಕೆಟ್ ಅಕಾಡೆಮಿ ಸುಮಾರು 20 ವರ್ಷಗಳ ಹಿಂದೆ ಇತ್ತು. ಆ 20 ವರ್ಷಗಳ ಹಿಂದೆ ಇದ್ದದ್ದು ತದನಂತರ ಸ್ವಲ್ಪ ದಿನಗಳು ಅದು ಚೆನ್ನಾಗಾಯಿತು. ಆ ಸಮಯದಲ್ಲಿ ನಮ್ಮ ಬಳ್ಳಾರಿ ನೆಲದಲ್ಲೇ ಆಡಿ ಹೋಗಿರ್ತಕ್ಕಂಥ ಒಬ್ಬ ಆಟಗಾರ್ತಿ ರಾಜೇಶ್ವರಿ ಗಾಯಕ್ವಾಡ್ ವರ್ಲ್ಡ್ ಕಪ್ ಪ್ಲೇಯರ್ ಆದ್ಲು. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಹುಡುಗಿಯರು ಬೆಂಗಳೂರಲ್ಲಿ ಆಡಿದಾಗ ವೇದ ಕೃಷ್ಣಮೂರ್ತಿ ಜೊತೆಯಲ್ಲಿ ಆಡಿದ್ರು, ಅವಳು ಕೂಡ ವರ್ಲ್ಡ್ ಕಪ್ ಪ್ಲೇಯರ್ ಆದ್ರು. ಬಟ್ ಆದ್ರೆ ನಮ್ಮ ಬಳ್ಳಾರಿ ಹುಡುಗಿಯರು ಆ ಸಮಯದಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿ ಇಂಡಿಯನ್ ಪ್ಲೇಯರ್ ಆಗ್ತಾ ಇದ್ರು. ಅದು ಕೆಲವು ಕಾರಣಾಂತರಗಳಿಂದ, ತೊಂದರೆಗಳಿಂದ, ಫೈನಾನ್ಷಿಯಲಿ ಪ್ರಾಬ್ಲಮ್ನಿಂದ, ಯಾಕಂದ್ರೆ ಕ್ರಿಕೆಟ್ ಅಂದ ತಕ್ಷಣನೇ ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿದ್ದಾಗ ಮಾತ್ರ ಕ್ರಿಕೆಟ್ ಮುಂದುವರಿತದೆ. ಕ್ರಿಕೆಟ್ಗೆ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ. ಹಾಗಾಗಿ ನಾವು ಕೆಲವು ದಿನಗಳನ್ನ IPL ಅವೆಲ್ಲ ಮ್ಯಾಚಸ್ ನೋಡಿದಾಗ ಮತ್ತೆ ಅನ್ನಿಸ್ತು, ಯಾಕೆ ಇದನ್ನು ನಿಲ್ಲಿಸಬೇಕು, ಬಳ್ಳಾರಿಯಲ್ಲಿ ಇದನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಾಗ ನಾನು ಅದನ್ನು ಮಾಡಬೇಕು ಅನ್ನೋ ಹಂಬಲದಿಂದ ನಾನು ಕೆಲವು ವ್ಯಕ್ತಿಗಳನ್ನ ವಿಚಾರ ಮಾಡಿದಾಗ ಅದರಲ್ಲಿ ಶ್ರೇಷ್ಠ ಇಂಟರ್ನ್ಯಾಷನಲ್ ಶಾಲೆಯ ಶ್ರೀಯುತ ಚೇರ್ಮನ್ ರಾಗಿರ್ತಕ್ಕಂಥ ಬೊಮ್ಮಾಯಿ ನಾಯ್ಡು ಸರ್ ಅವರು ಮತ್ತು ಅಶೋಕ್ ಚವಾಣ್ ರವರು ನಾನು ವಿಚಾರ ಮಾಡಿದಾಗ, ಖಂಡಿತವಾಗಿ ಸರ್ ನೀವು ಮಾಡಿ, ನೀವು ಬೆಂಬಲವಾಗಿ ನಾವು ಇರ್ತೀವಿ, ಹಣಕಾಸಿನ ವ್ಯವಸ್ಥೆನ ಆಗಲಿ, ಮಕ್ಕಳಿಗೆ ಏನ್ ಬೇಕು ಕ್ರಿಕೆಟಿನ ಸವಲತ್ತುಗಳನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂದಾಗ ನನಗೆ ಧೈರ್ಯ ಬಂತು. ನಾನು ಮತ್ತೆ ಮುನ್ನುಗ್ಗಿದೆ. ಸುಮಾರು ಮೊದಲು ಕಿತ್ತೂರಾಣಿ ಚೆನ್ನಂನಲ್ಲಿ ಆಯ್ಕೆಯ ಪ್ರಕ್ರಿಯೆಯನ್ನ ಮಾಡಿದ್ವಿ. ಸುಮಾರು 80 ಹುಡುಗಿಯರು ಅದರಲ್ಲಿ ಭಾಗವಹಿಸಿದ್ರು. ನಂತರ ಅವರಿಗೆ ಕೋಚಿಂಗ್ ಅನ್ನು ಕೊಡ್ಲಿಕ್ಕೆ ನಮ್ಮ ಈಗಿನ SP ಮೇಡಮ್ ಆಗಿರ್ತಕ್ಕಂಥ ಸುಮನ್ ಪನ್ನೇಕರ್ ಮೇಡಮ್ ಅವರು ಬಹಳ ಖುಷಿಯಿಂದ ನಮಗೆ ಸುಮಾರು 25 ದಿನಗಳವರೆಗೆ ಪೊಲೀಸ್ ಜಿಮ್ಖಾನದಲ್ಲಿ ಉಚಿತ ತರಬೇತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅತ್ಯಂತ ಗೌರವದಿಂದ ಅಭಿನಂದಿಸ್ತೇನೆ. ಯಾಕಂದ್ರೆ ಒಬ್ಬ ಮಹಿಳೆಯಾಗಿ, SP ಆಗಿ ನಮ್ಮ ಮಹಿಳಾ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡುವಂತ ಒಬ್ಬ ಮಹಿಳೆ ನಮ್ಮ SP ಬಳ್ಳಾರಿಯ MASP ಶ್ರೀಮತಿ ಸುಮನ್ ಪನ್ನೇಕರ್ ಮೇಡಮ್ ಅವರು. ಹಾಗೆ ಅದು ಮುಂದುವರಿತಾ ಅನೇಕ ಇಲ್ಲಿಯ ಕ್ಲಬ್ ಜೊತೆಯಲ್ಲಿ ನಾವು ಮ್ಯಾಚಸ್ ಅನ್ನು ಆಡಿದ್ವಿ. ನಮ್ಮ ಮಕ್ಕಳು ಕೇವಲ 1.5 ತಿಂಗಳಲ್ಲಿ ಅತ್ಯಂತ ಉತ್ತಮವಾಗಿ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರ ಹಂಬಲ ಇತ್ತು, ಸರ್ ನಾನು ಮುಂದೆ ಒಳ್ಳೆ ಕ್ರಿಕೆಟ್ಗರ್ ಆಗ್ಬೇಕು ಸರ್ ಅಂತ ಹಂಬಲ ಇತ್ತು. ಹಾಗಾಗಿ ಕೆಲವು ಇಲ್ಲಿಯ ಲೋಕಲ್ ಕೋಚರ್ಸ್ ಅನ್ನು ಕೂಡ ನಾನು ಅವರಿಗೆ ಕರೆದುಕೊಂಡು ಬಂದು ಅವರಿಗೆ ಮಕ್ಕಳಿಗೆ ಕೋಚ್ ಅನ್ನ ಕೊಡಿಸಿದೆ. ಈ ರೀತಿ ಅಭ್ಯಾಸ ಮಾಡುತ್ತಾ ಈಗ ಮುಂದಿನ ನಮ್ಮ ಹೆಜ್ಜೆ ಬಳ್ಳಾರಿಯಲ್ಲಿ ಒಂದು ಉತ್ತಮವಾದಂತ ವುಮೆನ್ಸ್ ಟೂರ್ನಮೆಂಟ್ ಅನ್ನ, ಜಸ್ಟ್ ಲೈಕ್ ಬಳ್ಳಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕೊಂಡ್ವಿ. ಮೊದಲನೇ ಹೆಜ್ಜೆಯಾಗಿ ಕೇವಲ 3-4 ಟೀಮ್ಗಳನ್ನು ಕರೆಸಿ ಒಂದು ಟ್ರಯಲ್ ನೋಡೋಣ ಈ ವರ್ಷ. ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಒಂದು ಒಳ್ಳೆಯ ಬಳ್ಳಾರಿ ಪ್ರೀಮಿಯರ್ ವುಮೆನ್ಸ್ ಲೀಗ್ ಅನ್ನು ಮಾಡೋಣ ಅನ್ನೋ ಯೋಜನೆ ಹಾಕೊಂಡು ನಾವು ಇಲ್ಲಿಯ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಚರ್ಚೆ ಮಾಡಿಕೊಂಡು, ಇಲ್ಲ ಸರ್ ಇದು ಖಂಡಿತವಾಗಿ ಬೆಳೆಸೋಣ, ಬಳ್ಳಾರಿಯಲ್ಲಿ ಕೂಡ ಒಂದು ವುಮೆನ್ಸ್ ಟೀಮ್ ಅನ್ನು ಉಳಿಸೋಣ, ಬಳ್ಳಾರಿಯಲ್ಲಿ ಕೂಡ ವುಮೆನ್ಸ್ ಕ್ರಿಕೆಟ್ ಉಳಿಬೇಕು, ಇವರು ಮುಂದೆ ನಮ್ಮ ಇಲ್ಲಿ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಆಶಾಭಾವನೆ ನಾವೆಲ್ಲರೂ ವ್ಯಕ್ತಪಡಿಸಿದ್ವಿ. ಎಲ್ಲರೂ ಖುಷಿಯಿಂದ ಇನ್ವಾಲ್ವ್ ಆಗಿ ಈ ಕಾರ್ಯಕ್ಕೆ ನಿಂತ್ಕೊಂಡ್ವಿ. ನಾವು ಸುಮಾರು 2 ತಿಂಗಳವರೆಗೆ ಸತತವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ. ಅತ್ಯಂತ ಕೇವಲ ನಮ್ಮ ಪ್ರಯತ್ನ ಆದ್ರೆ ಎಲ್ಲದೂ ಬೇಕಾಗುತ್ತೆ. ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ದೈಹಿಕ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮಕ್ಕಳ ಈ ಪೋಷಕರ ವ್ಯವಸ್ಥೆ ಆಗಿರ್ಬೋದು. ನೋಡಿ ಎಷ್ಟೊಂದು ನಮ್ಗೆ ಸ್ಪಂದನೆ ಸಿಕ್ತಂದ್ರೆ ಆ ಮಕ್ಕಳ ಪೋಷಕರು ಕೂಡ, ಸರ್ ನಾವು ಬರ್ತೀವಿ, ನಮ್ಮ ಮಕ್ಕಳನ್ನ ಕರ್ಕೊಂಡು ನೀವು ಇದು ಮಾಡಿ ಸರ್, ಕಲಿಸಿ ಸರ್ ಅಂತೇಳಿ. ಅದ್ರಲ್ಲಿ ನಮ್ಮ ಕರಾಟೆ ಮಾಸ್ಟರ್ ಪ್ರಸಾದ್ ಸರ್ ಇದ್ದಾರೆ, ಆಮೇಲೆ ನೂರ್ ಮೊಹಮ್ಮದ್ ಅವರು ಇದ್ದಾರೆ, ಇನ್ನೂ ಅನೇಕ ಶ್ರೀನಿವಾಸ್ ಅವರು ಇದ್ದಾರೆ. ಈ ತರ ಮಕ್ಕಳು ಪೇರೆಂಟ್ಸ್ಗಳು ಅವ್ರು ನಮಗೆ, ಸರ್ ನೀವು ಖಂಡಿತವಾಗಿ ನೀವು ಚೆನ್ನಾಗಿ ಮಾಡ್ತಾ ಸರ್, ಕಲಿಸಿ ಸರ್, ನಾವು ಸಪೋರ್ಟ್ ಇರ್ತೀವಿ ಅಂತೇಳಿ ಆ ಮಕ್ಕಳನ್ನ ಕಳಿಸ್ಕೊಡ್ತಿದ್ರು. 2 ತಿಂಗಳು ಕಂಟಿನ್ಯೂ ಆಗಿ ಕಳಿಸ್ಕೊಟ್ರು. ಈಗ 30 ಮತ್ತು 31ನೇ ತಾರೀಕು ನಾವೊಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನ ಜಸ್ಟ್ ಲೈಕ್ ಮೊದಲನೇದಾಗಿ ಟ್ರಯಲ್ ಆಗಿ ಬಳ್ಳಾರಿಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು, ವುಮೆನ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಇದೇ ವಿಮ್ಸ್ ಗ್ರೌಂಡ್ ನಲ್ಲಿ 30ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಈ 30ನೇ ತಾರೀಕು ಪ್ರಾರಂಭವಾಗುವಂತ ವುಮೆನ್ಸ್ ಕ್ರಿಕೆಟ್ ಇದಕ್ಕೆ ತಾವೆನ್ನೆಲ್ಲ ಸಹಕಾರ ಬೇಕು. ಮತ್ತೆ ಈಗ ಏನಾಗುತ್ತಂದ್ರೆ ಪ್ರಚಾರ ಇಲ್ಲದೆ ಪತ್ರಿಕಾ ಮಾಧ್ಯಮದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು ಇದನ್ನ ವಿಸ್ತೃತವಾಗಿ ಪ್ರಚಾರ ಮಾಡುತ್ತಾ ನಮ್ಮ ವುಮೆನ್ಸ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ವುಮೆನ್ಸ್ ಕ್ರಿಕೆಟ್ ಅನ್ನು ಬೆಳೆಸಬೇಕು, ತಮ್ಮದು ಒಂದು ಭಾಗ ಆಗ್ಬೇಕನ್ನೋದು ನಾನು ವಿನಂತಿ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ದಯವಿಟ್ಟು ವುಮೆನ್ಸ್ ಕ್ರಿಕೆಟ್ ಬಳಸ್ತಾ ಇದೀವಿ, ತಮ್ಮೆಲ್ಲರ ಸಹಕಾರ ಇರಲಿ. ಈಗ ನಾವೆಲ್ಲರೂ ಕೂಡ ಇಷ್ಟು ಕಷ್ಟಪಟ್ಟು ಮಾಡ್ಲಿಕ್ಕೆ ಕಾರಣಕರ್ತರು, ನಮ್ಮೆಲ್ಲರನ್ನು ಕೂಡ ಕೊಂಡೊಯ್ಯುವಂತವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬೊಮ್ಮಾಯಿ ನಾಯ್ಡು ಸಾರ್ ಅವರು. ಇವರು ಶ್ರೇಷ್ಠ ಇಂಟರ್ನ್ಯಾಷನಲ್ ಶಾಲೆಯ ಚೇರ್ಮನ್ ಕೂಡ ಹೌದು.
ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ರವರು ಇದ್ದಾರೆ. ಅವರು ವರ್ಕಿಂಗ್ ಪ್ರೆಸಿಡೆಂಟ್ ನಮ್ಮ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ. ಅವರು ಗಣಿ ಪ್ರಾಪರ್ಟೀಸ್ ಮಾಲೀಕರು ಕೂಡ ಹೌದು. ಹಾಗೆ ಶ್ರೀಮತಿ ಉಜ್ವಲಾ ಮೇಡಮ್ ಅವರಿದ್ರೆ, ಅವರು ಕೂಡ ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಳ್ಳೆ ಆಸಕ್ತಿಯ ಕ್ರಿಕೆಟ್ ಮಹಿಳೆಯಾಗಿ ನಮ್ಮಲ್ಲಿ ಬಂದಿದ್ದಾರೆ, ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ಕಾರ್ಯದರ್ಶಿಗಳು, ನಾಗವೇಣಿ ಮೇಡಮ್ ಅಂತ ಹೇಳಿ ಹಾಸ್ಪಿಟಲ್ ಇದ್ದಾರೆ, ಆರೋಗ್ಯ ಸರಿಯಾಗಿಲ್ಲ. ಇನ್ನು ಅನೇಕ ಒಬ್ರು ನಂದಿನಿ ಹಿರೇಮಠ್ ಅಂತ ಹೇಳಿ ತಾರನಾಥ್ ಕಾಲೇಜಿನ ಅವರಿದ್ದಾರೆ, ಅವರು ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಅವರು ಚೆನ್ನೈನಲ್ಲಿದ್ದಾರೆ. ಈ ರೀತಿಯ ನಾನಾ ಕಾರಣಗಳಿಂದ ಕೆಲವೊಬ್ರು ಬರ್ತಾ ಇಲ್ಲ. ದಟ್ ಮೀನ್ಸ್ ಸಂದರ್ಭಕ್ಕೆ ಸರಿಯಾಗಿ ಅವ್ರು ಮತ್ತೆ ಎಂಟ್ರಿ ಆಗ್ತಾರೆ, ಬರ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ಈ ರೀತಿಯಾಗಿ ನಮ್ಮ ಪದಾಧಿಕಾರಿಗಳ ಜೊತೆಗೂಡಿ ಈ ಕ್ರಿಕೆಟ್ ಅನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ತಮ್ಮೆಲ್ಲ ಸಹಕಾರ ಇಲ್ಲ ಅಂತ ಕೇಳ್ಕೊಳ್ತೀವಿ. ಈಗ ಟೂರ್ನಮೆಂಟ್ 2 ದಿನ ಇರ್ತದೆ, 30 ಮತ್ತು 31. ಸರ್, ತಂಡಗಳು 4 ಭಾಗವಹಿಸ್ತವೆ ಸರ್. ನಾವೀಗ ಮೊದಲನೇ ಪ್ರಮಾಣದಲ್ಲಿ ಈಗ ಟ್ರಯಲ್ ಆಗಿ ನೋಡ್ಲಿಕ್ಕೆ ನಾವು ಕಡಿಮೆ ತಂಡಗಳನ್ನು ತಗೊಂಡಿದ್ವಿ. ಆದ್ರೂ ಕೂಡ ಇಡೀ ರಾಜ್ಯದಲ್ಲಿ ಕ್ರಿಕೆಟ್, ಮಹಿಳಾ ಕ್ರಿಕೆಟ್ ಕಡಿಮೆ ಇದೆ. ರಾಜ್ಯದಲ್ಲಿ ಕೇವಲ 5-6 ಜಿಲ್ಲೆಯವರು ಮಾತ್ರ ರನ್ನಿಂಗ್ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಿ ಎಲ್ಲಾ ಜಿಲ್ಲೆಯಲ್ಲಿ ಕ್ರಿಕೆಟ್ ಇಲ್ಲ. ಅದು ಜಿಲ್ಲೆ ನಮ್ಮ ಬಳ್ಳಾರಿ ಜಿಲ್ಲೆ ಇರಬೇಕು ಅನ್ನೋ ಆಸಕ್ತಿಯಿಂದ ನಾವು ಇದನ್ನ ಮುಂದುವರಿಸ್ತಾ ಇದ್ವಿ. ತೊಡಗಿಸ್ಕೊಳ್ಳೋಕೆ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಶಾಲೆಯಿಂದ ಅನಿಲ್ ಕುಂಬ್ಳೆ ಒಂದು ಕ್ರಿಕೆಟ್ ಅಕಾಡೆಮಿಯನ್ನ ಟೈಅಪ್ ಆಗಿದ್ದೀವಿ. ಹಾಗಾಗಿ ಇವಾಗ ಸದ್ಯಕ್ಕೆ ನಮ್ಮ ಸ್ಕೂಲಲ್ಲಿ ಹತ್ತತ್ರ 64,000 SFT ಒಂದು ಗ್ರೌಂಡ್ ರೆಡಿ ಆಗ್ತಾ ಇದೆ. ಅಂದ್ರೆ 1.5 ಎಕರೆದ್ದು ಓನ್ಲಿ ಆಸ್ ಪರ್ ಫಿಫಾ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಗ್ರೌಂಡ್ ರೆಡಿ ಆಗ್ತಾ ಇದೆ. ಇಲ್ಲಿರೋ ಒಂದು ಫೆಸಿಲಿಟೀಸು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಲಿ, ಮುಂದಿನ ಸ್ಟೇಟ್ ಲೆವೆಲ್ ಈ ಥರ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅನಿಲ್ ಕುಂಬ್ಳೆ ಅಕಾಡೆಮಿಯಿಂದ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಈ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿ ಜೊತೆಗೆ ಒಂದು ಕೈ ಜೋಡಿಸಿದ್ದೀವಿ. ನಮ್ಮ ಬಳ್ಳಾರಿಯ ಮಕ್ಕಳು ಅಂದರೆ ನಮ್ಮ ಸ್ಕೂಲಲ್ಲಿ ಇರೋದು ಅಪ್ ಟು 10th ವರೆಗೆ ಮಾತ್ರ. ಆದ್ರೂ ಇಲ್ಲಿ ರೂರಲು ಮತ್ತು ವಿಲೇಜು ಮತ್ತು ಬೇರೆ ಬೇರೆ ಭಾಗದ ಮಕ್ಕಳಿಗೆಲ್ಲರೂ ಕೂಡ ಒಂದು ನಮ್ಮ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಂಡು ಅವರು ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕ್ರಿಕೆಟ್ ಅಕಾಡೆಮಿಯ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಪ್ಕೊಂಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೂಡ ಒಂದು ಪ್ರಪೋಸಲ್ ಇಟ್ಟಿದ್ದೀವಿ. ನಮ್ಮ ಬಳ್ಳಾರಿ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿಯನ್ನು ರೆಕಗ್ನೈಸ್ ಮಾಡಲಿಕ್ಕೆ ಆ ಒಂದು ಪ್ರೊಸೆಸ್ ಕೂಡ ಇನಿಷಿಯೇಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕ್ರಿಕೆಟ್ ಅಕಾಡೆಮಿ ಕೂಡ KSSC ಜೊತೆಗೆ ಅಸೋಸಿಯೇಷನ್ ಆಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಸಲ್ಲಿ ಮಕ್ಕಳಿಗೆ ಒಂದು ಆಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ನಿಮ್ಗೆ ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕಂಪ್ನಿಯಿಂದ ಒಬ್ಬರು ಟೀಮ್ ಪ್ಲೇಯರ್ ಬಂದಿದ್ದಾರೆ, ಪೂಜಾ ಅಂತ. ಅಲ್ಲಿ ಕಂಪ್ನಿ 4 ಗಂಟೆಗೆ ಬೆಳಗ್ಗೆ ಎದ್ದು ಅಲ್ಲಿಂದ ಒಂದು 6 ಗಂಟೆಗೆ ಬಳ್ಳಾರಿಗೆ ರೀಚ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು 8:30 9 ಗಂಟೆಗೆ ಮತ್ತೆ ಕಂಪ್ನಿಗೆ ರಿಟರ್ನ್ ಆಗೋ ಥರ. ಸೊ ಈ ಥರ ಪ್ರತಿಭೆಗಳು ಭಾಳಷ್ಟು ಜನ ಇದ್ದಾರೆ. ನಾವೊಂದು ಪ್ಲಾಟ್ಫಾರ್ಮ್ ಕಲ್ಪಿಸೋದಕ್ಕೆ ನಮಗೆ ಒಂದು ಒಳ್ಳೆ ಸಂತೋಷದ ವಿಷಯ ಇದು. ಇದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಸಪೋರ್ಟನ್ನು ಮಾಡೋಕ್ಕೆ ನಾವು ತಯಾರಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಅಕಾಡೆಮಿ ಸ್ಟಾರ್ಟ್ ಮಾಡೋ ಉದ್ದೇಶ ಅಂದರೆ ಅನಿಲ್ ಕುಂಬ್ಳೆ ಅಕಾಡೆಮಿಯಿಂದ ನಮ್ಮ ಸ್ಕೂಲಲ್ಲಿ ಕ್ರಿಕೆಟ್ಗಂತಾನೆ ಹತ್ತತ್ರ ಒಂದು 4 ಜನ ಕೋಚಸ್ ಬರ್ತಾ ಇದ್ದಾರೆ. ಬ್ಯಾಟಿಂಗ್ಗೆ ಒಂದು 2 ಕೋಚು, ಬೌಲಿಂಗರಿಗೆ 2 ಕೋಚು. ನಮ್ಮ ಅಕಾಡೆಮಿಯಲ್ಲಿ 24 ಸ್ಪೋರ್ಟ್ಸ್ ಇದೆ. ಹತ್ತತ್ರ ನಮಗೆ 48 ಜನ ಕೋಚಸ್ ಇದ್ದಾರೆ. ಅಂದರೆ PT ಸಾರ್ಗಳ ಒಂದು ಸ್ಕೂಲಲ್ಲಿ ಒಂದು PT ಸಾರ್ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಎಲ್ಲ PT ಸಾರ್ ಅಂಡರ್ ಇದು ಮಾಡ್ತಾರಲ್ಲ, ಆ ಥರ ಇಲ್ದಂಗೆ ಒಂದೊಂದು ಸ್ಪೋರ್ಟ್ಸ್ಗೆ 2 ಮೈನ್ ಕೋಚು ಮತ್ತು ಅಸಿಸ್ಟೆಂಟ್ ಕೋಚು ಈ ಥರ ಇದು ಮಾಡಿದ್ದೀವಿ. ಒಂದು ಪ್ರೊಫೆಷನಲ್ ವೆಲ್ ಟ್ರೈನ್ಡ್ ಕೋಚಸ್ ಇವ್ರಿಗೆ ಸಿಗುತ್ತೆ. ಹಂಗಾಗಿ ಇವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಮತ್ತು ಇವ್ರು ಬೆಳೆಯೋಕ್ಕೆ ಕೂಡ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಅದರ ಜೊತೆಗೆ ನಮ್ಮದ್ರಲ್ಲಿ ಒಂದು ನ್ಯೂಟ್ರಿಷನಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಬೇಕಾಗಿದ್ದಂಥ ಒಂದು ಊಟದ ಡಯಟ್ ಪ್ಲಾನ್ ಆಗಲಿ, ಒಂದು ಪ್ರಾಪರ್ ಆಗಿ ಇವ್ರದ್ದು ಎಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನಿದೆ ಅವನ್ನೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಉತ್ತಮವಾದ ಸ್ಪೋರ್ಟ್ಸ್ ಅಕಾಡೆಮಿ ಬರ್ತಾ ಇದೆ. ಹಂಗಾಗಿ ಇವ್ರ ಮಕ್ಕಳಿಗೆಲ್ಲ ಕೂಡ ಒಂದು ಒಳ್ಳೆ ಅವಕಾಶ ಆಗುತ್ತೆ ಇಲ್ಲಿಂದ ಬೆಳೆಯೋಕೆ ಅಂತ ಹೇಳಿ ಇಷ್ಟ. ಹೌದು. ಹೌದು, ಅದು ಕರೆಕ್ಟೇ ಸರ್ ನೀವು ಹೇಳೋದು. ಅಲ್ಲಿ ಇರೋ ಮೈದಾನಗಳು ಕೂಡ ಬೇರೆ ಬೇರೆ ಕಟ್ಟಡಗಳಿಂದ ಎಲ್ಲ ಕೂಡ ಮೈದಾನ ಅನ್ನೋದು ಕಣ್ಮರೆ ಆಗ್ತಾ ಇದೆ. ಮುಂದಿನ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಸಾಟರ್ಡೆ ಸಂಡೇ ಇಲ್ಲ ಯಾವುದನ್ನ ಒಂದು ರಜೆ ದಿನ ನೋಡಿದ್ರೆ ಎಲ್ಲ ಮೈದಾನಗಳು ಕೂಡ ತುಂಬಿ ತುಳುಕ್ತಾ ಇರ್ತವೆ. ಆ ಮೈದಾನಗಳು ಸಾಕಾಗಿ ಸಿಟಿ ಎಕ್ಸ್ಟೆನ್ಷನಲ್ಲಿ ಇರೋ ಒಂದು ಲೇಔಟ್ಗಳೆಲ್ಲ ಮತ್ತೆ ಇಲ್ಲಿ ಖಾಲಿ ಜಾಗ ಇದ್ರೆ ಅಲ್ಲಿ ಆಡೋಕೆ ಹೋಗ್ತಾ ಇದ್ದಾರೆ. ಆ ಕೊರತೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ನಾವು ಸರ್ಕಾರದ ಜೊತೆಗೆ ಒಂದು ಮನವಿಯನ್ನು ಕೂಡ ಕೊಡ್ತೀವಿ. ನಮ್ಮ ಕಡೆಯಿಂದ
ಮೈದಾನದ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಆಗಲಿ, ಇದರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಈಗ ನಮ್ಮಲ್ಲಿ 80 ಹುಡುಗರಲ್ಲಿ ಕೇವಲ 25 ಜನ ಆಯ್ಕೆ ಮಾಡ್ಕೊಂಡಿದ್ದೀವಿ. 23 ಜನ ರೆಗ್ಯುಲರ್ ಬರ್ತಾರೆ. ಈಗ 11 22 ಒಂದು ಟೀಮಲ್ಲಿ 11 ಜನ ಇದ್ರು ಕೂಡ ಎಕ್ಸ್ಟ್ರಾ ಪ್ಲೇಯರ್ಸ್ ಬಿಟ್ಟು 11 ಜನ ಪ್ಲೇಯರ್ಸ್ ಆದ್ರೆ ಕೂಡ 2 ಟೀಮ್ ನಾವು ಮಾಡ್ಕೊಂಡಿದ್ವಿ. ಅವ್ರಿಗೆ ಫ್ರೆಂಡ್ಶಿಪ್ ಆಡಿಸಿದ್ವಿ. ಮತ್ತೆ ಹೊರಗಿನ ಮ್ಯಾಚಸ್ ಕೂಡ ಹೊರಗಿನವ್ರ ಜೊತೆಲಿ ಕೂಡ ಗಂಡೂರ್ ಜೊತೆಲಿ ಅಂಡರ್-14 ಜೊತೆಲಿ ಕೂಡ ಆಡಿದ್ವಿ. ವಿರೂಪಾಕ್ಷಪ್ಪ ಸರ್ ನಮಗೆ ಫಸ್ಟ್ ಇದು ಹಿಂಗಿದೆ ಅಕಾಡೆಮಿ ಇದೆ, ನಾನು ಮೊದಲು ಮಾಡಿ ಬಿಟ್ಟಿದ್ದೀನಿ, ಇದು ಕಂಟಿನ್ಯೂ ಮಾಡೋ ಅಂದಾಗೆ ಫಸ್ಟ್ ಆಮೇಲೆ ಬ್ರಹ್ಮಯ್ಯ ನಾಯ್ಡು ಸರ್ ಅವ್ರನ್ನ ವಿಚಾರ ಮಾಡಿ ಶ್ರೇಷ್ಠ ಸ್ಕೂಲ್ ಹೆಂಗ ಗ್ರೌಂಡ್ ರೆಡಿ ಆಗ್ತಿದೆ ಅಂತೇಳಿ ನಾವೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ತರಬೇತಿ ಮಾಡ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಇವಾಗ ಟೂರ್ನಮೆಂಟ್ ಕೂಡ 31st ಟೂರ್ನಮೆಂಟ್ ಇದೆ. ನೀವು ಅದಕ್ಕೆಲ್ಲ ಸಹಕಾರ ಕೊಡ್ಬೇಕಂತೇಳಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಬಂದು ಹೋಗ್ಬೋದು ಅಂತೇಳಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಳ್ಳಾರಿ ವುಮೆನ್ ಕ್ರಿಕೆಟ್ ಲೀಗ್ T20 ವುಮೆನ್ ಸೀಸನ್ 1 ಟೂರ್ನಮೆಂಟ್ ಇದೇ ತಿಂಗಳು ಮೇ 30 ಮತ್ತೆ 31ನೇ ತಾರೀಕು ವಿಮ್ಸ್ ಮೈದಾನದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ವುಮೆನ್ ಕ್ರಿಕೆಟ್ ಅಸೋಸಿಯೇಷನ್ ಇಷ್ಟ ಹಂತಕ್ಕೆ ಬರ್ಲಿಕ್ಕೆ ಗಣ್ಯ ವ್ಯಕ್ತಿಗಳಾದ ಶ್ರೀ ನಾಯ್ಡು ಸರ್, ಬ್ರಹ್ಮಯ್ಯ ನಾಯ್ಡು ಸರ್ ಅವರು, ಅಶೋಕ್ ಅವರು, ವಿರೂಪಾಕ್ಷಪ್ಪ ಸರ್ ಅವರು, ಹಾಗೆ ಶ್ರೀಮತಿ ಸರೋಜಾ ಅವರು, ಡಾಕ್ಟರ್ ನಂದಿನಿ ಅವರು ಅಂಡ್ ಮೇನ್ಲಿ ಪೇರೆಂಟ್ಸ್, ಇವರೆಲ್ಲರ ಸಹಕಾರ ನಮ್ಗೆ ತುಂಬಾ ಸಿಗ್ತಾ ಇದೆ. ಇದು ಫಸ್ಟ್ ಟ್ರಯಲ್ ನಾವು ಇನ್ನೂ ಮಾಡೋದು. ನಮ್ಗೆ ನಿಮ್ಮೆಲ್ಲರ ಸಹಕಾರ ಹಾಗೆ ಪಬ್ಲಿಕ್ ಎಲ್ಲರ ಸಹಕಾರ ಸಿಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.